ವಾರಣಾಸಿ ಹರಿದ್ವಾರದಲ್ಲಿ ಗಂಗಾರತಿ ನಡೆಯುತ್ತೆ. ಬಹಳ ಜಗತ್ ಪ್ರಸಿದ್ಧ ಗಂಗಾರತಿ ಅದು. ಆ ಗಂಗಾರತಿಯ ಮಾದರಿಯಲ್ಲೇ ಕಾವೇರಿ ಆರತಿಗೆ ನಿರ್ಧಾರವನ್ನ ಮಾಡಿದ್ದು, ಕಾವೇರಿ ಆರತಿ ನಡೆಸಲು ಸರ್ಕಾರ ನಿರ್ಧರಿಸಿದೆ. ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಿಯೋಗ ಸಲಹೆಯನ್ನ ಕೊಟ್ಟಿದೆಯಂತೆ. ಒಮ್ಮೆ ನಿರ್ಧಾರ ಮಾಡಿದ್ರೆ ಗಂಗಾರತಿಯನ್ನ ಮಾಡಬೇಕು, ಕಾವೇರಿ ಆರತಿಯನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ಮೇಲೆ ಅದು ನಿಲ್ಲಬಾರ್ದು, ನಡೀತಾನೆ ಇರಬೇಕು. ಅಲ್ಲೆಲ್ಲ ವಾರಣಾಸಿ ಹರಿದ್ವಾರ ಇಲ್ಲೆಲ್ಲ ಯಾವ ರೀತಿ ಗಂಗಾರತಿ ನಡೆಯುತ್ತೆ, ಪ್ರತಿ ದಿನ ಬೆಳಗ್ಗೆ ಸಂಜೆ ನಡೀತಾನೆ ಇರುತ್ತೆ ಗಂಗಾರತಿ. ಸೊ ಆ ಥರ ಇಲ್ಲೂ ಕೂಡ ಕಾವೇರಿ ಆರತಿ ನಡಿಬೇಕು ಅಂತ ಹೇಳಿ ಸಚಿವ ಚಲುವರಾಯಸ್ವಾಮಿ ಅವರ ನೇತೃತ್ವದ ನಿಯೋಗ ಮನವಿ ಮಾಡಿದ್ದು. ಕಾವೇರಿ ಆರತಿ ಆರಂಭಿಸುವ ಪ್ಲಾನ್ ಅಲ್ಲಿದ್ದಾರಂತೆ. ಯಾವುದೇ ಕಾರಣಕ್ಕೂ ಒಮ್ಮೆ ಆರಂಭವಾದ್ರೆ ಅದು ನಿಲ್ಲಬಾರದು ಅಂತ ರಾಜ್ಯ ಸಚಿವರಿಗೆ ಗಂಗಾರತಿ ಸಭಾ ಸಲಹೆಯನ್ನು ಕೊಟ್ಟಿದೆ. ಗಂಗಾರತಿ ಸಭಾದ ಮುಖ್ಯ ಕಾರ್ಯದರ್ಶಿ ತನ್ಮಯ ವಸಿಷ್ಠ, ಅಧ್ಯಕ್ಷ ನಿತಿನ್ ಗೌತಮ್, ಸಭಾಪತಿ ಕೃಷ್ಣಕುಮಾರ್ ಶರ್ಮಾ ಸಲಹೆಯನ್ನ ಕೊಟ್ಟಿದ್ದಾರಂತೆ. ನೀವೇನೋ ನಿರ್ಧಾರ ಮಾಡಿದ್ದೀರಾ, ಓಕೆ ಅಕ್ಸೆಪ್ಟ್ ಮಾಡೋಣ, ಬಟ್ ಗಂಗಾರತಿಯ ರೀತಿಯಾಗಿ ನೀವೇನಾದ್ರೂ ಆರತಿಯನ್ನ ಮಾಡ್ತೀವಿ ಅಂತ ಮುಂದಾದ್ರೆ ಅದು ಯಾವ ಕಾರಣಕ್ಕೂ ಕೂಡ ನಿಲ್ಲಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಒಂದು ಇಡೀ ಟೀಮೇ ನೋಡಿ ವಾರಣಾಸಿ ಹರಿದ್ವಾರಕ್ಕೆ ಹೋಗಿರೋದು, ಅಲ್ಲಿ ಯಾವ ತರ ಗಂಗಾರತಿ ನಡೆಯುತ್ತೆ ಅಂತ ನೋಡ್ಕೊಂಡ್ ಬರಕ್ ಅಲ್ಲಿಗೆ ಹೋಗಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್. ಹರಿದ್ವಾರ ವಾರಣಾಸಿಯಲ್ಲಿ ನಡೆಯುವ ಗಂಗಾರತಿ ರೀತಿಯಾಗಿ ಕಾವೇರಿ ಆರತಿ ಮಾಡುವ ಪ್ಲಾನ್ ಅನ್ನ ಮಾಡಿದ್ದು ಸ್ವತಃ ಸಚಿವರ ಟೀಮೇ ಇದೀಗ ಆ ಭಾಗಕ್ಕೆ ಹೋಗಿ ಅಲ್ಲಿ ವೀಕ್ಷಣೆಯನ್ನ ಮಾಡ್ತಾ ಸಭೆಯನ್ನ ಮಾಡಿದೆ. ಸೊ ಏನು ಕಾವೇರಿ ಆರತಿಯ ಬಗ್ಗೆ ಏನ್ ನಿರ್ಧಾರ ಮಾಡಿದ್ರು, ಏನು ಏನ್ ಸಿಗ್ತಿದೆ ಅಪ್ಡೇಟ್ಸ್? ಪವಿತ್ರ, ಈಗಾಗಲೇ ಕಾವೇರಿ ಒಂದು ನದಿಯಲ್ಲೂ ಕೂಡ ಏನು ಕಾವೇರಿ ಆರತಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಒಂದು ತೀರ್ಮಾನ ಕೈಗೊಂಡಿದೆ. ಅದರಂತೆ ಈಗ ಅದನ್ನ ಗಂಗಾರತಿ ಮಾಡೋದನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನ ಒಂದು ತಿಳಿದುಕೊಳ್ಳಿಕ್ಕೆ ಈಗಾಗಲೇ ಏನು ಒಂದು ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಾವೇರಿ ಆರತಿ ಸಮಿತಿ ಏನಿದೆ, ಈ ಸಮಿತಿಯ ಅಧ್ಯಕ್ಷರು ಚಲುವರಾಯಸ್ವಾಮಿ ಅವರು, ಅವರ ನೇತೃತ್ವದಲ್ಲಿ ಏನು ಮಂಡ್ಯ, ಮೈಸೂರು, ಕೊಡಗು ಈ ಭಾಗದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಒಂದು ನಿಯೋಗ ನಿನ್ನೆ ಏನು ಹರಿದ್ವಾರದಲ್ಲಿ ಸಂಜೆ ನಡೀತಕ್ಕಂಥ ಏನು ಗಂಗಾರತಿಯ ಒಂದು ಕಾರ್ಯಕ್ರಮ ಕೂಡ ವೀಕ್ಷಣೆ ಮಾಡಿದ್ದಾರೆ. ಅಲ್ಲಿ ಗಂಗಾರತಿ ಮಾಡ್ತಕ್ಕಂಥ ಅರ್ಚಕರ ಜೊತೆ ಕೂಡ ಸಭೆ, ಧರ್ಮಾಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸಿ ಅಲ್ಲಿ ಯಾವ ರೀತಿಯಾಗಿ ಇದನ್ನ ಆರತಿಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ತಿಳ್ಕೊಂಡಿದ್ದಾರೆ. ಅವ್ರ ಜೊತೆ ಕೂಡ ಮಾತುಕತೆ ಕೂಡ ನಡೆಸಿದ್ದಾರೆ. ಅದಾದ ಬಳಿಕ ಇವತ್ತು ಏನು ವಾರಣಾಸಿಗೆ ತೆರಳಿ ಏನು ಕಾಶಿಯಲ್ಲಿ ಗಂಗಾಮಾತೆಗೆ ಸಲ್ಲಿಸುವಂತ ಏನು ಗಂಗಾರತಿ ಏನಿದೆ ಅದನ್ನು ಕೂಡ ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ ಅದಾದ ಬಳಿಕ ರಾಜ್ಯದಲ್ಲೂ ಕೂಡ ಕಾವೇರಿಯ ಒಂದು ನದಿಗೆ ಯಾವ ಸ್ಥಳದಲ್ಲಿ ಮಾಡಿದರೆ ಸೂಕ್ತ, ಯಾಕಂತಂದ್ರೆ ಒಮ್ಮೆ ಆರಂಭಿಸಿದ್ರೆ ಮತ್ತೆ ಅದನ್ನ ಪ್ರತಿ ವರ್ಷ ಅಂದ್ರೆ ಪ್ರತಿನಿತ್ಯವೂ ಕೂಡ ಮಾಡ್ಬೇಕಾ ಅಥವಾ ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದನ್ನು ಕೂಡ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಸಮಿತಿ ಚರ್ಚೆ ನಡೆಸಿ ಈಗಾಗಲೇ ಎರಡು ಕಡೆ ಅಂದ್ರೆ ಹರಿದ್ವಾರ ಮತ್ತೆ ಏನು ಕಾಶಿಯಲ್ಲಿ ನಡೀತಕ್ಕಂಥ ಗಂಗಾರತಿಯನ್ನ ವೀಕ್ಷಣೆ ಮಾಡಿ ಒಂದು ಪರಿಶೀಲನೆ ನಡೆಸಿ ಅದಾದ ಬಳಿಕ ಅದನ್ನ ವರದಿಯನ್ನ ಸರ್ಕಾರಕ್ಕೆ ಕೊಡ್ತಾರೆ. ಅದಾದ ಬಳಿಕ ಕಾವೇರಿಯಲ್ಲಿ ಯಾವ ಸ್ಥಳದಲ್ಲಿ ಮಾಡಬೇಕು, ಸೂಕ್ತವಾಗಿರ್ತಕ್ಕಂಥ ಸ್ಥಳ ಯಾವುದು ಅನ್ನುವಂಥದ್ದನ್ನ ಗಮನಿಸಿ ಅದಾದ ಬಳಿಕ ಒಂದು ಕಾವೇರಿಯ ನದಿಗೂ ಕೂಡ ಒಂದು ಕಾವೇರಿ ಆರತಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ಕಡೆ ಸಿದ್ಧತೆ ನಡೆಸ್ತಾ ಇದೆ. ಪವಿತ್ರ.